ಹಲೋ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್. ಮತ್ತೊಮ್ಮೆ ನಿಮ್ಮನ್ನು ಸೀರೀಸ್ ವಿಡಿಯೋಗೆ ಸುಸ್ವಾಗತಿಸ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡ್ತೀವಿ ಅಂದರೆ ಅಟಾಮಿಕ್ ಸ್ಟ್ರಕ್ಚರ್ದು ಪಾರ್ಟ್ 3 ವಿಡಿಯೋ. ಅಂದರೆ ಈ ಸತಿ ನಾವು ಡಿಸ್ಕಸ್ ಮಾಡೋಂಥ ಟಾಪಿಕ್ಕು ಅಟಾಮಿಕ್ ಮಾಡೆಲ್. ಸೊ ಅಟಾಮಿಕ್ ಮಾಡೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಈ ವಿಡಿಯೋನ ನಾವು ಮುಗಿಸೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಎಸ್, ಸೊ ಇದು ಹೋಗೋಕ್ಕಿಂತ ಮುಂಚೆ ಪ್ರೀವಿಯಸ್ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಇಲ್ಲಾಂದರೆ ಈ ವಿಡಿಯೋದಲ್ಲಿ ಏನು ನಿಮಗೆ ಅರ್ಥ ಆಗುವುದಿಲ್ಲ. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂದರೆ ಡಿಸ್ಕವರಿ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್. ಸೊ ಎಲೆಕ್ಟ್ರಾನ್ನ ಹೆಂಗೆ ಕಂಡುಹಿಡಿದ್ರು, ಪ್ರೋಟಾನ್ನ ಹೆಂಗೆ ಕಂಡುಹಿಡಿದ್ರು, ನ್ಯೂಟ್ರಾನ್ನ ಹೆಂಗೆ ಕಂಡುಹಿಡಿದ್ರು ಅಂತ ಅದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ಹಿಂದಿನ ವಿಡಿಯೋದಲ್ಲಿದೆ. ನಿಮಗೆ ಬೇಕಾದರೆ ನೀವು ನೋಡ್ಕೋಬೋದು. ಬನ್ನಿ ಇವತ್ತಿನ ಕ್ಲಾಸ್ ಟಾಪಿಕ್ ಹೋಗೋಣ. ಅಂದರೆ ಅಟಾಮಿಕ್ ಮಾಡೆಲ್. ಸೊ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಕಂಡುಹಿಡಿದಾಯಿತು. ನೆಕ್ಸ್ಟ್ ಇನ್ನೇನು ಮಾಡಬೇಕು? ನಾವು ಒಂದು ಆಟಮ್ನ ಕನ್ಸ್ಟ್ರಕ್ಟ್ ಮಾಡಲೇಬೇಕು, ಹೌದಲ್ವಾ? ಸೊ ಆಗ ಪ್ರಶ್ನೆ ಬಂದಾಗ 3 ಜನ ಮುಂದೆ ಬರ್ತಾರೆ. ಸೊ ಥಾಮ್ಸನ್ ಅವರು ಒಂದು ಮಾಡೆಲ್ನ ಕೊಡ್ತಾರೆ, ಅದಾದ್ಮೇಲೆ ರುಥರ್ಫರ್ಡ್ ಒಂದು ಮಾಡೆಲ್ ಕೊಡ್ತಾರೆ, ಅದಾದ್ಮೇಲೆ ಬೋರ್ ಅನ್ನೋರು ಒಂದು ಮಾಡೆಲ್ನ ಕೊಟ್ಟು ಆಟಮ್ ಹಿಂಗೆ ಇರುತ್ತೆ ಅಂತ ಜನರಿಗೆ ಹೇಳಿದ್ರು. ಬನ್ನಿ ಒಂದೊಂದೇ ನೋಡೋಣ ಏನು ಅಂತ. ಸೊ ಫಸ್ಟು ಥಾಮ್ಸನ್ ಮಾಡೆಲ್ನ ನೋಡೋಣ. ಸೊ ಥಾಮ್ಸನ್ಸ್ ಅಟಾಮಿಕ್ ಮಾಡೆಲ್. ಎಸ್, ಇಲ್ಲಿ ನೋಡಿ, ಜೆ ಥಾಮ್ಸನ್ ಜ್ಞಾಪಕ ಇದೀವರ ಯಾರು ಅಂತ ರಿಮೆಂಬರ್ ಮಾಡಬೇಕು. ಯಾರಂತ ಗೊತ್ತಿದ್ರೆ ಜಸ್ಟ್ ಕಮೆಂಟ್ ಮಾಡಿ ಕೆಳಗಡೆ. ಓಕೆ, ಸೊ ಥಾಮ್ಸನ್ಸ್ ಮಾಡೆಲ್. ಸೊ ಇವ್ರು ಥಾಮ್ಸನ್ ಅನ್ನೋರು ಏನು ಮಾಡ್ತಾರೆ ಅಂದರೆ ಆಟಮ್ ಹೇಗಿರುತ್ತೆ, ಸೊ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಎಲ್ಲ ಬಂತು. ಇವಾಗ ಆಟಮ್ ಹೆಂಗಿರುತ್ತೆ ಅಂತ ಅವ್ರನ್ನ ಕೇಳಿದಾಗ ಅವ್ರ ಥಿಯರಿ ಪ್ರಕಾರ ಹೆಂಗೆ ಗೊತ್ತಾ, ಒಂದು ಸ್ಪಿಯರ್, ಒಂದು ಬಾಲ್ನ ಜ್ಞಾಪಕ ಮಾಡ್ಕೊಳ್ಳಿ, ಅದು ಪಾಸಿಟಿವ್ ಚಾರ್ಜ್ ಅಂತೆ, ಅದ್ರ ಮೇಲ್ಗಡೆ ಎಲೆಕ್ಟ್ರಾನ್ಸ್ ಎಂಬೆಡೆಡ್ ಆಗಿರುತ್ತಂತೆ. ಇನ್ನು ಕರೆಕ್ಟಾಗಿ ಹೇಳಬೇಕಂದ್ರೆ ಒಂದು ಕಲ್ಲಂಗಡಿಯನ್ನು, ವಾಟರ್ ಮೆಲನ್ ಎಲ್ಲೋ ನೋಡಿದಿರಲ್ಲ, ಬೇಸಿಗೆ ಕಾಲದಲ್ಲಿ ಎಲ್ಲರೂ ತಿಂದಿರ್ತೀರ, ನೀವು ನಾನೆಲ್ಲ ತಿಂದಿರ್ತೀವಿ. ಸೊ ಅದನ್ನು ನೀವು ಕಟ್ ಮಾಡಿದ್ರೆ ಆಫ್ ಆಗಿ ಆ ರೆಡ್ ಕಲರ್ ಪಾರ್ಟ್ ಕಾಣಿಸ್ತಿದೆಯಾ, ಅದು ಪಾಸಿಟಿವ್ ಅಂತೆ. ಆ ಸೀಡ್ಸ್ ಇದೆ ನೋಡಿ, ಬೀಜ, ಅದು ಎಲೆಕ್ಟ್ರಾನ್ ಅಂತೆ ಅವ್ರ ಪ್ರಕಾರ. ಓಕೆ, ಇದು ಈ ಥರ ಒಂದು ಆಟಮ್ನ ನಾವು ಅವರು ಡಿಸ್ಕ್ರೈಬ್ ಮಾಡ್ತಾರೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೊಡ್ತಾರೆ ಅವರು, ಕ್ರಿಸ್ಮಸ್ ಪಡ್ಡಿಂಗ್ ಕೇಕ್ ಅಂತ. ನೋಡಿ ಹಿಂಗೆ ಪ್ಲಮ್ ಕೇಕ್ ನೋಡಿದಿರಲ್ವಾ, ಕ್ರಿಸ್ಮಸ್ ಟೈಮಲ್ಲಿ ಮಾಡ್ತಾರಲ್ಲ ಪ್ಲಮ್ ಕೇಕು, ಈ ದ್ರಾಕ್ಷಿ, ಗೋಡಂಬಿ, ಹಲವಾರು ಇದನ್ನ ಹಾಕಿ, ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ. ಸೊ ಅದನ್ನು ಕೂಡ ಎಕ್ಸಾಂಪಲ್ ಕೊಡ್ತಾರೆ. ಅದರಲ್ಲಿ ಹೆಂಗೆ ಅಂದರೆ ಈ ಬ್ಲ್ಯಾಕ್ ಕಲರ್ ಕೇಕ್ ಇದೆ ಗೊತ್ತಾ, ಅದು ಪಾಸಿಟಿವ್ ಚಾರ್ಜ್ ಅಂತೆ, ಮತ್ತು ಈ ದ್ರಾಕ್ಷಿ ಎಲ್ಲ ಇದೆ ಗೊತ್ತಾ, ಅದೆಲ್ಲ ಎಲೆಕ್ಟ್ರಾನ್ಸ್ ಅಂತೆ. ಈ ಥರ ಕತೆಗಳನ್ನ ಕತೆ ಅಂತ ಹೇಳೋಕ್ಕಾಗಲ್ಲ, ಥಿಯರಿ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಆಗಿನ ಕಾಲದಲ್ಲಿ ಇದನ್ನು ಹೇಳಿದೆ ದೊಡ್ಡ ವಿಷಯ. ಸೊ ಅದಕ್ಕೆ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಆ್ಯಕ್ಚುಲಿ ಹೋಗ್ತಾ ಏನಾಯಿತು ಅಂದರೆ, ಸೊ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಬಂದಾಗ ಈ ಥಿಯರಿನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಏನಂದರೆ ನೋಡಿ, ಈ ಒಂದು ಮಾಡೆಲ್ನ ಇಟ್ಕೊಂಡು ಪ್ರೋಟಾನ್ ಎಲ್ಲಿದೆ, ಎಲೆಕ್ಟ್ರಾನ್ ಎಲ್ಲಿದೆ ಅಂತ ಪ್ರಿಸೈಸ್ ಆಗಿ ಹೇಳೋಕ್ಕಾಗಲ್ಲ. ಅವರೇನು ಹೇಳಿದ್ರು, ನೀವು ದ್ರಾಕ್ಷಿನ ಎಲೆಕ್ಟ್ರಾನ್ ಅಂದ್ಕೊಳ್ಳಿ, ಬೀಜನ ಎಲೆಕ್ಟ್ರಾನ್ ಅಂದ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಸೈಂಟಿಫಿಕ್ ಆಗಿ ಬಂದಾಗಲ್ಲ ಅದು ತಗೊಳಕ್ಕಾಗಲಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಆ ಒಂದು ಥಿಯರಿನ ಡಿಸ್ಕಾರ್ಡ್ ಮಾಡಿಬಿಟ್ಟು ಥಾಮ್ಸನ್ಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹೋಗಪ್ಪ ಸಾಕು, ನೀನು ರಿಟೈರ್ಮೆಂಟ್ ತೊಗೊಂಡ್ಬಿಡು ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಆದಮೇಲೆ ನೆಕ್ಸ್ಟು ಬಂದಿರೋರು ರುಥರ್ಫರ್ಡ್. ಸೊ ಥಾಮ್ಸನ್ ಮಾಡೆಲ್ ಯಾವಾಗ ಡಿಸ್ಕಾರ್ಡ್ ಆಯಿತೋ ರುಥರ್ಫರ್ಡ್ ಅವರು ಅವ್ರ ಮಾಡೆಲ್ನ ತೊಗೊಂಡ್ಬರ್ತಾರೆ. ಇದು ತುಂಬ ಸೈಂಟಿಫಿಕ್ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿ ಅವರು ಈ ಒಂದು ಮಾಡೆಲ್ನ ತರ್ತಾರೆ. ಏನು ಎಕ್ಸ್ಪೆರಿಮೆಂಟ್ ಸರ್ ಅಂತ ಕೇಳಿದ್ರೆ, ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅನ್ನೋದು ಕಂಡಕ್ಟ್ ಮಾಡಿ, ಓಕೆ ಆಟಮ್ಸ್ ಹಿಂಗಿರುತ್ತೆ ಅಂತ ಅವರು ಕೆಲವೊಂದು ಪಾಸ್ಲೇಟ್ ಒಂದು ಪಾಯಿಂಟ್ಸ್ನ ಕೊಡ್ತಾರೆ. ಆ ಪಾಸ್ಲೇಟ್ನ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಈ ಎಕ್ಸ್ಪೆರಿಮೆಂಟಲ್ಲಿ ಏನಿದೆ ಅಂತ ನೋಡೋಣ. ನೋಡಿ, ಈ ಎಕ್ಸ್ಪೆರಿಮೆಂಟಲ್ಲಿ ಒಂದು ಫ್ಲೂರಸೆಂಟ್ ಸ್ಕ್ರೀನ್ ಇದೆ. ಫ್ಲೂರಸೆಂಟ್ ಅಂದರೆ ಲೈಟ್ನ ಅಬ್ಸರ್ವ್ ಮಾಡಿಕೊಂಡು ವಾಪಸ್ ಕೊಡುವಂಥ ಶಕ್ತಿ ಇರೋಂಥ ಒಂದು ಇದು ವಸ್ತು, ಅದನ್ನ ನಾವು ಫ್ಲೂರಸೆಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ಮಧ್ಯದಲ್ಲಿ ಒಂದು ಥಿನ್ ಗೋಲ್ಡ್ ಫಾಯಿಲ್. ಸೊ ಯಾಕೆ ಗೋಲ್ಡ್ ಯೂಸ್ ಮಾಡ್ತಾನೆ ಅಂದರೆ, ಗೋಲ್ಡ್ ಈಸ್ ಮೋಸ್ಟ್ಲಿ ನಾಟ್ ರಿಯಾಕ್ಟಿವ್. ಗೋಲ್ಡ್ ಯಾವುದ್ರ ಜೊತೆನೂ ರಿಯಾಕ್ಟ್ ಆಗಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೆ ಏನು ಮಾಡ್ತಾರೆ, ಒಂದು ಆಲ್ಫಾ ಪಾರ್ಟಿಕಲ್. ಸರ್ ಆಲ್ಫಾ ಪಾರ್ಟಿಕಲ್ ಅಂದರೆ ಏನು? ಒಂದು ಲೈಟ್ ರೇಸ್ ಅಂತ ಅಂದ್ಕೊಳ್ಳಿ ಸಾಕು. ಓಕೆ, ಸೊ ಇದನ್ನು ಪಾಸ್ ಮಾಡಿದ ತಕ್ಷಣ ಈ ಆಲ್ಫಾ ಪಾರ್ಟಿಕಲ್ ಹೋಗಿ ಗೋಲ್ಡ್ ಪ್ಲೇಟ್ನ ಹಿಟ್ ಮಾಡಿ ಡಿಫ್ರೆಂಟಾಗಿ ಸ್ಕ್ಯಾಟರ್ ಆಗುತ್ತೆ. ಆ ಸ್ಕ್ಯಾಟರ್ ಆಗೋದು ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ನೋಡಿ, ಸ್ಕ್ಯಾಟರ್ಡ್ ಪಾರ್ಟಿಕಲ್ಸು ಇಲ್ಲೊಂದು ಡೈರೆಕ್ಷನಲ್ಲಿ ಹೋಗಿದೆ, ಇಲ್ಲೊಂದು ಡೈರೆಕ್ಷನಲ್ಲಿ ಹೋಗಿದೆ. ಈ ಸ್ಪೆಸಿಫಿಕ್ ಡೈರೆಕ್ಷನಲ್ಲಿ ನೋಡಿದ್ರೆ ತುಂಬ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಈ ಒಂದು ಡೇಟಾಸ್ನ ಅನಲೈಸ್ ಮಾಡಿ ಕೆಲವೊಂದು ಪಾಯಿಂಟ್ಸ್ನ ಅವರು ಪಾಸ್ಟ್ಲೇಟ್ ಮಾಡ್ತಾರೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಇದನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಅರ್ಥ ಆಗ್ತಿದೆಯಲ್ಲ? ಎಸ್, ಪಾಸ್ಟ್ಲೇಟಿಗೆ ಬರೋಣ. ನೋಡಿ, ಪಾಯಿಂಟ್ ನಂಬರ್ 1, ಮೋಸ್ಟ್ ಆಫ್ ದಿ ಸ್ಪೇಸ್ ವಿತಿನ್ ದಿ ಆಟಮ್ ಇಸ್ ವೇಕೆಂಟ್ ಆರ್ ಎಂಟಿ. ಅಂದರೆ ಆಟಮಲ್ಲಿ ಆದಷ್ಟು ಜಾಗ ಏನಿದೆ, ಖಾಲಿ ಇದೆ. ಆಟಮಲ್ಲಿ 80% ಜಾಗ ಏನಿದೆ, ಖಾಲಿ ಇದೆ. ಪಾಯಿಂಟ್ ನಂಬರ್ 2, ದಿ ಪಾಸಿಟಿವ್ ಚಾರ್ಜ್ ಡೆನ್ಸ್ ಮಾಸ್ ಪಾರ್ಟಿಕಲ್ ಇಸ್ ಲೊಕೇಟೆಡ್ ಅಟ್ ಸೆಂಟರ್, ಇಟ್ ಈಸ್ ಕಾಲ್ಡ್ ಅಸ್ ನ್ಯೂಕ್ಲಿಯಸ್. ನೋಡಿ, ಇಲ್ಲಿ ಎಲ್ಲಿ ರೇಸ್ ಜಾಸ್ತಿ ಡಿಫ್ಲೆಕ್ಟ್ ಆಗುತ್ತೆ ಅಂದರೆ ಮಧ್ಯದಲ್ಲಿ. ಯಾಕೆ ಸರ್ ಮಧ್ಯದಲ್ಲಿ ಡಿಫ್ಲೆಕ್ಟ್ ಆಯಿತು ಅಂದರೆ, ಅಲ್ಲಿ ಜಾಸ್ತಿ ಚಾರ್ಜು ತುಂಬ ಡೆನ್ಸ್ ಆಗಿದೆ.
ಅದರದ್ದು ಡೆನ್ಸ್ ಚಾರ್ಜು ತುಂಬ ಡೆನ್ಸ್ ಇರೋದಕ್ಕೆ ರಿಫ್ಲೆಕ್ಟ್ ಮಾಡ್ತಾ ಇತ್ತು. ಆ ಡೆನ್ಸ್ ಚಾರ್ಜ್ ಎಲ್ಲಿರುತ್ತೋ ಅದನ್ನ ಅವ್ರು ಏನಂತ ಕರೀತಾರೆ, ನ್ಯೂಕ್ಲಿಯಸ್ ಅಂತ ಕರೀತಾರೆ. ನೆಕ್ಸ್ಟ್, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಪಾಸಿಟಿವ್ ಚಾರ್ಜ್ ಇಸ್ ಡಿಫ್ರೆಂಟ್ ಫ್ರಮ್ ದಿ ಡಿಫ್ರೆಂಟ್ ಆಟಮ್. ಸೊ ಈ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಗೊತ್ತಾ ಆ ಒಂದು ಚಾರ್ಜು, ಒಂದೊಂದು ಆಟಮ್ಗೂ ಬೇರೆ ಬೇರೆ ಥರ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದರೆ ಗಣ್ಯತೆ, ಅದು ಒಂದೊಂದು ಕಡೆ ಬೇರೆ ಬೇರೆ ಥರ ಇದೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಇದೆಲ್ಲ ಎಷ್ಟು ಅಕ್ಸೆಪ್ಟಬಲ್ ಆಗಿದೆ. ಅದನ್ನೆಲ್ಲ ಬಿಟ್ಬಿಟ್ಟು ಕಲ್ಲಂಗಡಿನೆಲ್ಲ ಓಪನ್ ಮಾಡಿದ್ರೆ ಯಾರು ನಂಬ್ತಾರೆ ಹೇಳಿ. ಬನ್ನಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್, ಆ್ಯನ್ ಆಟಮ್ ಇಸ್ ಅನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಇಟ್ ಕಂಟೈನ್ಸ್ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್. ಸೊ ಆಟಮ್ ಅನ್ನೋದು ನ್ಯೂಟ್ರಲ್, ಡಾಲ್ಟನ್ಸ್ ಅಲ್ಲೇ ಹೇಳಿದ್ದಾರೆ. ಯಾಕೆ ನ್ಯೂಟ್ರಲ್ ಅಂದರೆ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು ಎರಡು ಸೇಮ್ ಇದೆ. ಸೊ ಪಾಸಿಟಿವ್ ನೆಗೆಟಿವ್ ಎರಡು ಅಟ್ರಾಕ್ಟ್ ಆಗಿ ಆಟಮ್ ನ್ಯೂಟ್ರಲ್ ಆಗಿರುತ್ತೆ ಅಂತಲೂ ಸ್ಟೆಬಿಲಿಟಿನೂ ಇವರು ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ಗೆ ಹೋಗೋಣ ಬನ್ನಿ. ಸೊ ಇವ್ರು ಇಷ್ಟೆಲ್ಲ ಕೊಟ್ಟರು ಇದಕ್ಕೂ ಲಿಮಿಟೇಷನ್ಸ್ ಬಂತು. ಇದಕ್ಕೂ ಜನ ಏನು ಮಾಡಿದ್ರು, ಇಲ್ಲ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ನಾವು ತೊಗೊಳಕ್ಕಾಗಲ್ಲ ಅಂತ ವಾದಿಸಿದ್ರು. ಲಿಮಿಟೇಷನ್ಸ್ ಏನಂತ ನೋಡೋಣ. ಅನೇಬಲ್ ಟು ಎಕ್ಸ್ಪ್ಲೇನ್ ದಿ ಸ್ಟೆಬಿಲಿಟಿ ಆಫ್ ಅನ್ ಆಟಮ್. ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇದ್ರೂ ಅಯಾನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಅಯಾನ್ಸ್ ಅಂದರೆ ಗೊತ್ತಾಗುತ್ತಲ್ವ, ಚಾರ್ಜು. ಫಾರ್ ಎಕ್ಸಾಂಪಲ್ ಸೋಡಿಯಂ ಪ್ಲಸ್ Cl ಮೈನಸ್, ಇದನ್ನೆಲ್ಲ ಅಯಾನ್ಸ್ ಕ್ಯಾಟಗರಿಗೆ ಬರುತ್ತೆ. ಇದ್ರದ್ದು ಸ್ಟೆಬಿಲಿಟಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು, ಅನೇಬಲ್ ಟು ಎಕ್ಸ್ಪ್ಲೇನ್ ದಿ ಪಾಸಿಟಿವ್ ಆ್ಯಂಡ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್. ಪೊಸಿಷನ್ನು ಮತ್ತು ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ಥಿಯರಿ ಆಗಲಿಲ್ಲ. ನೆಕ್ಸ್ಟು, ಅನೇಬಲ್ ಟು ಎಕ್ಸ್ಪ್ಲೇನ್ ದಿ ಸ್ಪೆಕ್ಟ್ರಾ ಆಫ್ ಹೈಡ್ರೋಜನ್ ಲೈಕ್ ಆಟಮ್. ಓಕೆ, ಸ್ಪೆಕ್ಟ್ರಾ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ಬರೋವಂಥ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸ್ಪೆಕ್ಟ್ರಾ ಅಂದರೆ ಲೈಟ್ ಅಂತ ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ. ಅರ್ಥ ಆಗ್ತಿದ್ದಿಲ್ಲ. ಸೊ ಈ ಒಂದು ಪಾಯಿಂಟ್ಸ್ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಆ ಥಿಯರಿನ ಏನು ಮಾಡಿದ್ರು, ಡಿಸ್ಕಾರ್ಡ್ ಮಾಡಿಬಿಟ್ರು. ಏನು ಮಾಡಿದ್ರು, ಡಿಸ್ಕಾರ್ಡ್ ಮಾಡಿದ್ರು. ಸೊ ರುದರ್ಫರ್ಡ್ ಥಿಯರಿನೂ ಹೋಯ್ತು. ಸೊ ಲಾಸ್ಟ್ಗೆ ಬೋರ್, ವೆರಿ ವೆರಿ ಇಂಪಾರ್ಟೆಂಟ್ ಸೈಂಟಿಸ್ಟ್. ಓಕೆ, ಇವರು ತುಂಬಾ ಇದು ಮಾಡಿದ್ದಾರೆ. ಈಸ್ ಆಲ್ಸೋ ವೆರಿ ರಿನೌಂಡ್ ಪರ್ಸನ್. ಬೋರ್, ನೇಲ್ ಬೋರ್ ಅಂತ ಕರಿತೀವಿ. ಇವ್ರು ಏನು ಹೇಳಿದ್ರು ಅಂತ ನೋಡೋಣ. ಅಟಾಮಿಕ್ ಮಾಸ್. ಅರ್ಥ ಆಗ್ತಿದೆಯಲ್ಲ. So in order to overcome the limitations of Thomson and Rutherford, Neil Bohr in 1930, ಈ 1930 ಅಲ್ಲಿ ಒಂದು ಅಟಾಮಿಕ್ ಮಾಡೆಲ್ನ ತಗೊಬರ್ತಾರೆ. ಯಾವ ಟಾಪಿಕ್ ಮೇಲೆ ಅಂದರೆ, ಇದು ತುಂಬ ಇಂಪಾರ್ಟೆಂಟು, ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್. ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಒಂದು ಆಟಮ್ನ ಪಾಸ್ಟ್ಲೇಟ್ನ ಎತ್ಕೊಬರ್ತಾರೆ. ಸರ್ ಏನಿದು ಆಂಗ್ಯುಲರ್ ಮೊಮೆಂಟಮ್? ಮೊಮೆಂಟಮ್ ಅಂದರೆ ಸ್ಪೀಡ್ ಇಂಟು ವೆಲಾಸಿಟಿ. ಫಿಸಿಕ್ಸ್ ಕ್ಲಾಸಲ್ಲಿ ನಾವು ಓದಿದ್ದೀವಿ. ಅರ್ಥ ಆಗ್ತಿದೆಯಲ್ಲ. ಆಂಗ್ಯುಲರ್ ಅಂದರೆ ಅನ್ ಆಬ್ಜೆಕ್ಟ್ ವಿಚ್ ಇಸ್ ಮೂವಿಂಗ್ ಸರ್ಕ್ಯುಲರ್. ಒಂದು ವೃತ್ತದಲ್ಲಿ ಯಾವ ಒಂದು ಪಾರ್ಟಿಕಲ್ ಹೋಗ್ತಾ ಇರುತ್ತೋ ಅದಕ್ಕೆ ಆಂಗ್ಯುಲರ್ ಮೊಮೆಂಟಮ್ ಇರುತ್ತೆ. ಈ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಆಟಮ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ನೋಡೋಣ ಪಾಸ್ಟ್ಲೇಟ್ಸ್ ಏನೇನಿದೆ ಅಂತ. ಸೊ ಪಾಸ್ಟ್ಲೇಟ್ ನಂಬರ್ 1, an atom consists of positively charged dense mass nuclei located at the center and an electron revolving continuously by negatively charged electron. ಅಂದರೆ ಮಧ್ಯದಲ್ಲಿ ಒಂದು ಚಾರ್ಜ್ ಇದೆಯಂತೆ, ಪಾಸಿಟಿವ್ ಚಾರ್ಜ್. ಇದ್ರ ಸುತ್ತ ಏನಾಗ್ತಿದೆ, ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ ಸುತ್ತಾ ಇದೆ ಅಂತ ಫಸ್ಟ್ ಪಾಸ್ಟ್ಲೇಟ್ ತರ್ತಾರೆ. ಮಧ್ಯದಲ್ಲಿ ಕಾನ್ಸಂಟ್ರೇಟೆಡ್ ಚಾರ್ಜು, ಅದ್ರ ಸುತ್ತ ನೆಗೆಟಿವ್ ಚಾರ್ಜ್ ಏನಿದೆ ಸುತ್ತಾ ಇದೆ ಅಂತ ಹೇಳ್ತಾರೆ ಪಾಸ್ಟ್ಲೇಟ್ 1 ಅಲ್ಲಿ. ಪಾಸ್ಟ್ಲೇಟ್ 2 ಅಲ್ಲಿ ಏನು ಹೇಳ್ತಾರೆ, ದಿ ಎಲೆಕ್ಟ್ರಾನ್ ರಿವಾಲ್ವ್ ಕಂಟಿನ್ಯೂಸ್ಲಿ ಅರೌಂಡ್ ದ ನ್ಯೂಕ್ಲಿಯೈ ಇನ್ ಅ ಫಿಕ್ಸ್ಡ್ ಸರ್ಕ್ಯುಲರ್ ಪಾತ್ ಕಾಲ್ಡ್ ಆಸ್ ಆರ್ಬಿಟ್. ಸೊ ಯಾವ ಒಂದು ಜಾಗದಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇರುತ್ತೋ ನ್ಯೂಕ್ಲಿಯಸ್ನ ಅಥವಾ ಫಿಕ್ಸ್ಡ್ ಚಾರ್ಜ್ನ, ಆ ಒಂದು ಸ್ಪೇಸ್ನ ನಾವೇನಂತ ಕರಿತೀವಿ, ಆರ್ಬಿಟ್ ಅಂತ ಕರಿತೀವಿ. ಇಲ್ಲಿ ನೋಡಿ ಗ್ರೀನ್ ಕಲರ್ ಲೈನ್ ಕಂಪ್ಲೀಟಾಗಿ ಕಾಣಿಸ್ತಿದ್ಯಾ, ಇದೊಂದು ಆರ್ಬಿಟು. ಬ್ಲೂ ಕಲರ್ ಕಾಣಿಸ್ತಿದ್ಯಾ, ಅದು ಒಂದು ಆರ್ಬಿಟು. ಬ್ಲ್ಯಾಕ್ ಕಲರ್ ಕಾಣಿಸ್ತಿದ್ಯಾ, ಅದು ಒಂದು ಆರ್ಬಿಟು. ಪಿಂಕ್ ಕಲರ್ ಕಾಣಿಸ್ತಿದ್ಯಾ, ಅದು ಒಂದು ಆರ್ಬಿಟು. ಸೊ ಆ ಜಾಗಕ್ಕೂ ಹೆಸರು ಕೊಟ್ಬಿಡ್ತಾರೆ. ಸೊ ಆರ್ಬಿಟ್ ಈಸ್ ದಿ ಪ್ಲೇಸ್ ವೇರ್ ಎಲೆಕ್ಟ್ರಾನ್ ರಿವಾಲ್ವ್ಸ್. ಒಂದು ಎಲೆಕ್ಟ್ರಾನ್ ಯಾವ ಜಾಗದಲ್ಲಿ ಸುತ್ತುತ್ತೋ ಆ ಜಾಗನ ಏನಂತ ಕರಿತೀವಿ, ಆರ್ಬಿಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ರೆಪ್ರೆಸೆಂಟೆಡ್ ಬೈ ಡಿಫ್ರೆಂಟ್ ವ್ಯಾಲ್ಯೂಸ್. ಈ ಆರ್ಬಿಟ್ನ ನಾವು ವ್ಯಾಲ್ಯೂಸ್ ಇಟ್ಕೊಂಡು ಹೇಳ್ಬೋದು. ಸೊ ಎನ್ ಅಂತ ಕನ್ಸಿಡರ್ ಮಾಡಿದ್ರೆ ಆರ್ಬಿಟ್ ಅಂತ ಅರ್ಥ. ಇದಕ್ಕೆ ನಾವು ನ್ಯೂಮರಿಕಲ್ ವ್ಯಾಲ್ಯೂ ಅಂದರೆ ನಂಬರಿಂದನೂ ವ್ಯಾಲ್ಯೂಸ್ ಕೊಡ್ಬೋದು. 1, 2, 3, 4 ಸೋ ಆನ್ ಅಂತ ಕೊಡ್ಬೋದು. ಆಲ್ಫಾಬೆಟ್ಸಲ್ಲಿ ಕೊಟ್ಟರೆ ನಾವು KLMN ಅಂತ ಕೊಡ್ಬೋದು. KLMN ಅಂತ ಕರಿತೀವಿ, ಶೆಲ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ ನಿಮಗೆ. ಸೊ ಇದು ಚಾರ್ಜ್ ಮಧ್ಯದಲ್ಲಿ ಪಾಸಿಟಿವ್, ಇದ್ರ ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಇದನ್ನು ನಾವು ಆರ್ಬಿಟ್ ಅಂತ ಕರಿತೀವಿ. ನೋಡಿ ಆರ್ಬಿಟ್ಗೆ ಹೆಸರು ಯಾವ ಥರ ಕೊಡ್ಬೋದು, ನ್ಯೂಮರಿಕಲ್ಸಲ್ಲಿ ಅಂದರೆ 1, 2, 3, 4 ಅಂತ ಕೊಡ್ಬೋದು. ಆಲ್ಫಾಬೆಟಿಕಲಿ ಬಂದರೆ KLMN ಅಂತ ಕೊಡ್ಬೋದು. ಸೊ ಈ ಥರ ಆರ್ಬಿಟ್ಗೆ ನಾಮಕರಣನೂ ಮಾಡ್ತಾರೆ ಯಾರು, ಬೋರ್ ಅನ್ನೋರು. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಇದಕ್ಕೆ ಟಾಪಿಕ್ಗೆ ಹೋಗೋಣ. ಸೊ ಈಚ್ ಆರ್ಬಿಟ್ ಶೆಲ್ ಆಸ್ ಇಟ್ಸ್ ಓನ್ ಫಿಕ್ಸ್ಡ್ ಎನರ್ಜಿ, ಸೊ ದೇ ಆರ್ ಕಾಲ್ಡ್ ಆಸ್ ಸ್ಟೇಷನರಿ ಎನರ್ಜಿ ಲೆವೆಲ್ ಆಫ್ ಎ ಶೆಲ್. ಎಲೆಕ್ಟ್ರಾನ್ಗೆ ಎನರ್ಜಿಗಿರೋಗಿಂತ ಈ ಆರ್ಬಿಟ್ಗೆ ಎನರ್ಜಿ ಇದೆ, ಆ ಶೆಲ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಲ್ಲ. ಸೊ ಒಂದೊಂದು ಶೆಲ್ಗೂ ಒಂದೊಂದು ಟೈಪ್ ಆಫ್ ಎನರ್ಜಿ ಇರುತ್ತೆ. ಕೆಗೆ ಒಂದು ಎನರ್ಜಿ ಇರ್ಬೋದು,
ಎಲ್ಗೆ ಬೇರೆ ಥರ ಇರ್ಬೋದು, ಎಮ್ಗೆ ಬೇರೆ ಥರ ಇರ್ಬೋದು, ಎನ್ಗೆ ಬೇರೆ ಥರ ಇರ್ಬೋದು. ಬಟ್ ಎರಡಕ್ಕೂ ಸೇಮ್ ಎನರ್ಜಿ ಇರೋಕ್ಕೆ ಸಾಧ್ಯವಿಲ್ಲ. ಒಂದೊಂದು ಶೆಲ್ಲು ಅಥವಾ ಒಂದೊಂದು ಆರ್ಬಿಟ್ಗೂ ಅದಕ್ಕೆ ಆದಷ್ಟು ಎನರ್ಜಿ ಲೆವೆಲ್ಸ್ ಇರುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ. ನೆಕ್ಸ್ಟ್, ಆಸ್ ಲಾಂಗ್ ಆಸ್ ದಿ ಎಲೆಕ್ಟ್ರಾನ್ ರಿವಾಲ್ವ್ ಕಂಟಿನ್ಯೂಸ್ಲಿ ಅರೌಂಡ್ ದಿ ನ್ಯೂಕ್ಲಿಯೈ ಇಟ್ ನೈದರ್ ಲೂಸಸ್ ಆರ್ ಗೇನ್ಸ್ ಎನರ್ಜಿ. ಸೊ ಎಲೆಕ್ಟ್ರಾನ್ಸು ಕಂಟಿನ್ಯೂಸ್ ಆಗಿ ಅದರದೇ ಆದಷ್ಟು ಆರ್ಬಿಟಲ್ಲಿ ಸುತ್ತಾ ಇದ್ರೆ ಅದು ಎನರ್ಜಿ ಬೇರೆ ಕಡೆಯಿಂದನೂ ತಗೊಳ್ಳಲ್ಲ, ಅದರಲ್ಲಿರೋ ಎನರ್ಜಿನೂ ಆಚೆ ಹೋಗಲ್ಲ ಅಂತಲೂ ಹೇಳ್ತಾರೆ. ಅದಕ್ಕೆ ಒಂದು ಮ್ಯಾಥಮೆಟಿಕಲ್ ಟರ್ಮ್ ಕೂಡ ಕೊಡ್ತಾರೆ, ದಟ್ ಈಸ್ ಡೆಲ್ಟಾ ಇ ಈಸ್ ಈಕ್ವಲ್ ಟು ಹೆಚ್ ವಿ ಅಂತ. ಸೊ ಡೆಲ್ಟಾ ಅಂದರೆ ಚಿಕ್ಕ ಎನರ್ಜಿ, ಡೆಲ್ಟಾ ಈಸ್ ಯೂಸ್ ಫಾರ್ ಸ್ಮಾಲ್, ತುಂಬ ಕಡಿಮೆ ಎನರ್ಜಿಗೆ ನಾವು ಡೆಲ್ಟಾ ಅನ್ನೋದು ಯೂಸ್ ಮಾಡ್ತೀವಿ. ಹೆಚ್ ಅನ್ನೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಏನು ಹೆಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಸೊ ಹೆಚ್ ಈಸ್ ಈಕ್ವಲ್ ಟು ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಇದೆಲ್ಲ ಓದ್ತೀರಾ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಬರ್ತಾ ಬರ್ತಾ ಎಲ್ಲ ಗೊತ್ತಾಗುತ್ತೆ. ವಿ ಅಂದರೆ ವೆಲಾಸಿಟಿ. ಏನು ಥರದ್ದು ವೆಲಾಸಿಟಿ? ಎಲೆಕ್ಟ್ರಾನ್ದು ವೆಲಾಸಿಟಿ. ಅರ್ಥ ಆಗ್ತಿದೆಯಲ್ಲ? ಸೊ ಡೆಲ್ಟಾ ಇ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಹೆಚ್ ವಿ. ಇದಿಷ್ಟು ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಪಾಸ್ಟ್ಲೇಟ್. ಸೊ ದಿ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಈಸ್ ಗಿವನ್ ಬೈ h by 2π. ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಯಾವ ಒಂದು ಪಾರ್ಟಿಕಲ್ ಒಂದು ವೃತ್ತದಲ್ಲಿ ಅಥವಾ ಒಂದು ಸರ್ಕಲಲ್ಲಿ ಹೋಗ್ತಾ ಇರುತ್ತೋ ಅವಾಗ ಆಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಸೊ ಒಂದು ರಿಲೇಷನ್ ಅನ್ನು ಕೊಡ್ತಾರೆ. ಸೊ ಎಮ್ ವಿ ಆರ್ ಇಸ್ ಈಕ್ವಲ್ ಟು ಎನ್ ಇಂಟು h by 2π. ಸೊ ಇದರಲ್ಲಿ ಎಮ್ ಅಂದರೆ ಏನು? ಮಾಸ್ ಆಫ್ ಎಲೆಕ್ಟ್ರಾನ್, ಯಾವೊಂದು ಸುತ್ತ ಇರುತ್ತೋ ಮಾಸು. ವಿ ಅಂದರೆ ವೆಲಾಸಿಟಿ. ವಿ ಅಂದರೆ ಏನು? ವೆಲಾಸಿಟಿ. ಆರ್ ಅಂದರೆ ಏನು? ರೇಡಿಯಸ್ಸು. ಏನು ಸರ್ ಇದು ರೇಡಿಯಸ್ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ವೆರಿ ಸಿಂಪಲ್ ನೋಡಿ. ರೇಡಿಯಸ್ ಅಂದರೆ ಈ ಒಂದು ಪಾಯಿಂಟಿಂದ ನೀವು ಯಾವ ಆರ್ಬಿಟ್ ಅಥವಾ ಇದು ತಗೋತೀರೋ ಅದರದ್ದು ಡಿಸ್ಟೆನ್ಸು. ಅರ್ಥ ಆಗ್ತಿದ್ದಿಲ್ಲ? ಅದನ್ನು ನಾವು ರೇಡಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಆರ್ ಅಂತ. ಸೊ ನೆಕ್ಸ್ಟ್ ಏನು ಬರುತ್ತೆ? ಎನ್ನು. ಎನ್ ಅಂದರೆ ಯಾವ ಶೆಲ್ ಅಥವಾ ಯಾವ ಆರ್ಬಿಟ್ ಬಗ್ಗೆ ಮಾತಾಡ್ತಿದ್ದೀವಿ. ಹೆಚ್ ಅಂದರೆ ಗೊತ್ತು. ಹೆಚ್ ಅಂದರೆ ಏನು? ಪ್ಲಾಂಕ್ಸ್ ಕಾನ್ಸ್ಟೆಂಟು. ಹೆಚ್ ಅಂದರೆ ಏನು? ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಎಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟು. ಪೈ ಅಂದರೆ ಗೊತ್ತು. ಪೈ ಈಸ್ ನಥಿಂಗ್ ಬಟ್ 22/7 ಆರ್ 3.14 ಅಂತ ಯೂಸ್ ಮಾಡ್ಕೋಬೋದು. ಸೊ ಎಮ್ ವಿ ಆರ್ ಇಸ್ ಈಕ್ವಲ್ ಟು ಎನ್ ಇಂಟು h by 2π. ಇದು ಸಿ ಡಿಗೆ ತುಂಬಾ ಇಂಪಾರ್ಟೆಂಟು. ಈ ಈಕ್ವೇಷನ್ ನಾವು ಜ್ಞಾಪಕ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್, ಮುಂದೆ ಹೋಗೋಣ ಬನ್ನಿ. ಎಸ್. So the maximum number of electrons that can be accommodated in each particular shell is given by 2n². ಅವರು ಒಂದೊಂದು ಶೆಲ್ಲಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ಹಾಕ್ಬೋದು ಅಂತಲೂ ಹೇಳ್ತಾರೆ. ಸೊ ನಮಗೆ ಗೊತ್ತು ಕೆ ಎಲ್ ಎಮ್ ಎನ್ ಅಂತ. ಸೊ ವಾಟ್ ಈಸ್ ಕೆ ಈಕ್ವಲ್ ಟು? ಕೆ ಅಂದರೆ 1 ಅಂತ ಅರ್ಥ. ಅಂದರೆ ಜನರಲಿ ಎನ್ ಈಸ್ ಈಕ್ವಲ್ ಟು 1 ಅಂತ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಹಾಕ್ಬೋದು ಅಂದರೆ 2n² ಫಾರ್ಮುಲಾ ಅಂತ ಕರಿತೀವಿ. ಸೊ 2n². ಸೊ 2n². ಎನ್ಗೆ ಏನು ಹಾಕಬೇಕು? 1 ಹಾಕಬೇಕು. ಸೊ 2 ಆಫ್ 1² ವಿಚ್ ಈಸ್ ಈಕ್ವಲ್ ಟು 1² ಅಂದರೆ ಎಷ್ಟು? 1, 2 1s are 2. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 2. ಅಂದರೆ ಕೆ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಹಾಕ್ಬೋದು? 2 ಎಲೆಕ್ಟ್ರಾನ್ ಹಾಕ್ಬೋದು. ಅದೇ ಥರ ಎಲ್ ಎಮ್ ಎನ್ಗೆ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಹಾಕ್ಬೋದು ಅಂತ ನೀವು ಕಂಡುಹಿಡಿರಿ, ಆಮೇಲೆ ಕಮೆಂಟ್ಸಲ್ಲಿ ಹಾಕಿ. ಅರ್ಥ ಆಗ್ತಿದೆಯಲ್ಲ? ಎಸ್, ಬನ್ನಿ ಮುಂದೆ ಹೋಗೋಣ. ದ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಫ್ ಎಲೆಕ್ಟ್ರಾನ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್ ಇಸ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಬೈ ದಿ ಸೆಂಟ್ರಿಪಿಟಲ್ ಫೋರ್ಸ್ ಆಫ್ ದ ನ್ಯೂಕ್ಲಿಯಸ್. ಆಸ್ ದ ರಿಸಲ್ಟ್ ದಿ ಎಲೆಕ್ಟ್ರಾನ್ ರಿವಾಲ್ವ್ ಕಂಟಿನ್ಯೂಸ್ಲಿ ಆನ್ ದ ನ್ಯೂಕ್ಲಿಯಸ್ ವಿತೌಟ್ ಫಾಲಿಂಗ್ ಇನ್ ಟು ಇಟ್. ನೋಡಿ, ಯಾವ ಒಂದು ಆಬ್ಜೆಕ್ಟು ಒಂದು ಆಂಗ್ಯುಲರ್ ಮೊಮೆಂಟಮ್ ಅಥವಾ ಒಂದು ವೃತ್ತದಲ್ಲಿ ಹೋಗ್ತಾ ಇರುತ್ತೋ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಬರುತ್ತೆ. ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಆ ಫೋರ್ಸು ಆಚೆ ತಳ್ಳುತ್ತೆ ಯಾವುದೊಂದು ಸುತ್ತಾ ಇರುತ್ತೋ. ನ್ಯೂಕ್ಲಿಯಸ್ ಏನು ಮಾಡುತ್ತೆ? ಆಚೆ ಹೋಗೋದನ್ನ ಎಳೆಯುತ್ತೆ. ಎಲೆಕ್ಟ್ರಾನ್ ಏನು ಮಾಡುತ್ತೆ? ಆಚೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ಎರಡೂ ಏನಾಗುತ್ತೆ? ಬ್ಯಾಲೆನ್ಸ್ ಆಗಿ ಎಲೆಕ್ಟ್ರಾನು ಆಚೆನೂ ಹೋಗಲ್ಲ, ನ್ಯೂಕ್ಲಿಯಸ್ಗೂ ಬಂದು ಬೀಳಲ್ಲ. ಸೊ ಕಂಟಿನ್ಯೂಸ್ ಆಗಿ ಅದು ನ್ಯೂಕ್ಲಿಯಸ್ ಇಂದನೇ ಸುತ್ತಾ ಇರುತ್ತೆ ಅಂತ ಇಷ್ಟು ಸೈಂಟಿಫಿಕಲ್ ಟರ್ಮ್ಸ್ನ ಬೋರ್ ಅನ್ನೋರು ಪಾಸ್ಟ್ಲೇಟ್ಸ್ನ ಕೊಡ್ತಾರೆ. ಯಾವ ಬೇಸಿಸ್ ಮೇಲೆ? ಆಂಗ್ಯುಲರ್ ಮೊಮೆಂಟಮ್ನ ಇಟ್ಕೊಂಡು, ಕ್ವಾಂಟೈಸ್ಡ್ ಆಂಗ್ಯುಲರ್ ಮೊಮೆಂಟಮ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟು ಥಿಯರಿನ ನಮಗೆ ಅವರು ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟು. So absorption or emission of energy takes place only when electron jumps from one energy level to another energy level. ಸೊ ಒಂದು ಆಟಮ್ ಯಾವಾಗ ಎನರ್ಜಿನ ತಗೊಳುತ್ತೆ, ಯಾವಾಗ ಎನರ್ಜಿ ಕೊಡುತ್ತಂದರೆ ಎಲೆಕ್ಟ್ರಾನು ಒಂದು ಆರ್ಬಿಟಿಂದ ಇನ್ನೊಂದು ಆರ್ಬಿಟ್ಗೆ ಜಂಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಕೆ ಅಂತ ಅಂದ್ಕೊಳ್ಳೋಣ, ಇದು ಎಲ್ ಶೆಲ್ ಅಂತ ಅಂದ್ಕೊಳ್ಳೋಣ. ಸೊ ಕೆ ಅಲ್ಲಿರೋ ಶೆಲ್ ಎನರ್ಜಿ ಕೊಟ್ಟು ನಾವು ಆಟಮ್ಗೆ ಎನರ್ಜಿ ಹೆಂಗೆ ಕೊಡ್ಬೋದು ಅಂದರೆ ಹೀಟ್ ಮಾಡ್ಬೋದು, ಆಲ್ಫಾ ರೇಸ್ ಕೊಡ್ಬೋದು, ಲೈಟ್ ರೇಸ್ ಕೊಡ್ಬೋದು. ಅವಾಗೆಲ್ಲ ಆಟಮ್ಗೆ ಎನರ್ಜಿ ಕೊಟ್ಟಂಗೆ ಲೆಕ್ಕ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅವಾಗ ಏನಾಗುತ್ತೆ? ಒಂದು ಶೆಲ್ಲಿಂದ ಒಂದು ಶೆಲ್ಗೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಜಂಪ್ ಆಗಿಬಿಟ್ಟು ಅದೇ ಆರ್ಬಿಟಲ್ ಎಲೆಕ್ಟ್ರಾನ್ ಇರಲ್ಲ, ಯಾಕಂದರೆ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಇರಬೇಕು ಆ ಆರ್ಬಿಟಲ್ಲೇ ಇರಬೇಕು. ಹೈಯರ್ ಲೆವೆಲ್ಗೆ ಜಂಪ್ ಆಯಿತು ಅಂದರೆ ಅಲ್ಲಿ ಎನರ್ಜಿ ತಡಿದೆ ವಾಪಸ್ ಜಂಪ್ ಆಗಿಬಿಡುತ್ತೆ. ದಿ ಗ್ರೌಂಡ್ ಸ್ಟೇಟ್ ಅದು ಫಸ್ಟ್ ಎಲ್ಲಿತ್ತು ಅಲ್ಲೇ ಜಂಪ್ ಆಗಿಬಿಡುತ್ತೆ. ಆ ಒಂದು ಜಂಪಿಂಗ್ ಪಾಯಿಂಟಲ್ಲಿ ಒಂದು ಎಕ್ಸ್ಟ್ರಾ ಎನರ್ಜಿನ ಆಚೆ ಬರುತ್ತೆ.
ಅದನ್ನು ನಾವು ಸ್ಪೆಕ್ಟ್ರಾ ಅಂತಲೂ ಕರಿತೀವಿ, ಎನರ್ಜಿ ಅಂತಲೂ ಕರಿತೀವಿ, ಲೈಟ್ ರೇಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಹೆಂಗೆ ಬೇಕಾದರೂ ಕರಿಬೋದು. ಸೊ ಅದನ್ನು ಕಂಡುಹಿಡಿಯೋಕ್ಕೂ ಈಕ್ವೇಷನ್ ಇದೆ, ಡೆಲ್ಟಾ ಇ ಈಸ್ ಈಕ್ವಲ್ ಟು ಹೆಚ್ ವಿ. ಸೊ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಓನ್ಲಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಅಪ್ಪರ್ ಸ್ಟೇಟ್ ಟು ಲೋವರ್ ಸ್ಟೇಟ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೋಡಿ, ಇದು ಈಕ್ವೇಷನು. ಸೊ ಎಷ್ಟು ಎನರ್ಜಿ ಲಿಬರೇಟ್ ಆಯಿತು ಅಂದರೆ E2 ಮೈನಸ್ E1. ಸೊ E2 ಅನ್ನೋದು ಹೈಯರ್ ಸ್ಟೇಟ್ ಎನರ್ಜಿ ಲೆವೆಲು, E1 ಅನ್ನೋದು ಲೋವರ್ ಸ್ಟೇಟ್. ಅದೆರಡನ್ನೂ ಡಿಫ್ರೆನ್ಸ್ ತೊಗೊಂಡ್ರೆ ಡೆಲ್ಟಾ ಇ ನಿಮಗೆ ಸಿಕ್ಬಿಡುತ್ತೆ. ಅರ್ಥ ಆಗ್ತಿದೆಯಲ್ಲ? ತುಂಬ ಈಸಿ ಕಾನ್ಸೆಪ್ಟು. ಬೋರ್ ಆಟಮ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲ ಪಾಸ್ಟ್ಲೇಟ್ಸ್ ನಾವು ಓದ್ಕೊಳ್ಳೇಬೇಕು. ಎಸ್, ಇಷ್ಟು ಮಾಡಿನೋ ಇವ್ರಿಗೂ ಲಿಮಿಟೇಷನ್ಸ್ ಬಂದಿದೆ ನೋಡಿ. ಲಿಮಿಟೇಷನ್ಸ್ ಒಂದೊಂದೇ ನೋಡೋಣ. ಅನೇಬಲ್ ಟು ಎಕ್ಸ್ಪ್ಲೇನ್ ದಿ ಸ್ಪೆಕ್ಟ್ರಾ ಆಫ್ ಆಟಮ್ ಕಂಟೈನಿಂಗ್ ಮೋರ್ ದೆನ್ 1 ಎಲೆಕ್ಟ್ರಾನ್. ಸೊ ಈ ಥಿಯರಿ ಇಟ್ಕೊಂಡು ಹೈಡ್ರೋಜನ್ ಆಟಮ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಬೇರೆ ಆಟಮ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟು ಅನೇಬಲ್ ಟು ಎಕ್ಸ್ಪ್ಲೇನ್ ಸ್ಟಾರ್ಕ್ ಆ್ಯಂಡ್ ಝೀಮನ್ ಎಫೆಕ್ಟ್. ಏನು ಸರ್ ಸ್ಟಾರ್ಕ್ ಎಫೆಕ್ಟ್ ಅಂದರೆ? ನೋಡಿ, ಸ್ಪೆಕ್ಟ್ರಾ ಅಂದರೆ ಗೊತ್ತು, ಲೈಟ್ ರೇಸ್ ಅಲ್ವಾ. ಸೊ ಸ್ಟಾರ್ಕ್ ಎಫೆಕ್ಟ್ ಅಂದರೆ ಈ ಸ್ಪೆಕ್ಟ್ರಲ್ ಲೈನ್ಸ್ ಏನಾಗುತ್ತೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ನ ಇಂಟ್ರೊಡ್ಯೂಸ್ ಮಾಡಿದರೆ ಹಿಂಗೆ ಹೋಗೋ ಸ್ಪೆಕ್ಟ್ರಲ್ ಲೈನ್ಸು ಸ್ಪ್ಲಿಟ್ ಆಗಿಬಿಡುತ್ತೆ, ಹಿಂಗೆ ಸ್ಪ್ಲಿಟ್ ಆಗುತ್ತೆ. ಯಾಕೆ ಈ ಥರ ಸ್ಪ್ಲಿಟ್ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಅದು ಝೀಮನ್ ಎಫೆಕ್ಟ್, ಸ್ಟಾರ್ಕ್ ಎಫೆಕ್ಟ್ ಅಂತ ಕರಿತೀವಿ. ಝೀಮನ್ ಎಫೆಕ್ಟ್ ಅಂದರೆ ಅದೇ ಸ್ಪೆಕ್ಟ್ರಲ್ ಲೈನು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸ್ಪ್ಲಿಟ್ ಆಗುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟು ಅನೇಬಲ್ ಟು ಡಿಸ್ಕ್ರೈಬ್ ದಿ ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರಾನ್. ಸೊ ಇದೆಲ್ಲ ಫ್ಯೂಚರಲ್ಲಿ ಬರೋಂಥ ಟಾಪಿಕ್ಸು, ಸದ್ಯಕ್ಕೆ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಡ್ಯುಯಲ್ ನೇಚರ್ ಆಫ್ ಎಲೆಕ್ಟ್ರಾನ್ ಅಂದರೆ ಅದು ವೇವ್ ಆಗಿರುತ್ತೆ, ಪಾರ್ಟಿಕಲ್ ಆಗೂ ಇರುತ್ತೆ ಅಂತ. ನೆಕ್ಸ್ಟ್ ಅನೇಬಲ್ ಟು ಡಿಸ್ಕ್ರೈಬ್ ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಅನೇಬಲ್ ಟು ಡಿಸ್ಕ್ರೈಬ್ ದಿ ಕೆಮಿಕಲ್ ಕಾಂಬಿನೇಷನ್ ಅಂಡ್ ಸ್ಟ್ರಕ್ಚರ್. ಸೊ ಹೈಸೆನ್ಬರ್ಗ್ ಪ್ರಿನ್ಸಿಪಲ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದು ಫರ್ದರ್ ವೀಡಿಯೋಸಲ್ಲಿ ನಾನು ಹಾಕ್ತೀನಿ, ಅವಾಗ ಅರ್ಥ ಆಗ್ತಿದೆಯಲ್ಲ. ಸೊ ಈ ಕಾನ್ಸೆಪ್ಟ್ ಎಲ್ಲ ಬೋರ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಸೊ ಆವಾಗಲೂ ಈ ಥಿಯರಿನ ಡಿಸ್ಕಾರ್ಡ್ ಮಾಡಿಲ್ಲ, ಬಟ್ ಇದನ್ನು ಇಟ್ಕೊಂಡು ಫೈನಲ್ ಆಗಿ ಒಂದು ಆಟಮ್ ಥಿಯರಿನ ಬರ್ತಾರೆ. ಅದನ್ನು ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮ್. ಸೊ ಈ ಒಂದು ವಿಡಿಯೋನ ನಾವು ಅಪ್ಕಮಿಂಗ್ ಕ್ಲಾಸಸಲ್ಲಿ ನೋಡೋಣ. ಅರ್ಥ ಆಗ್ತಿದ್ದಿಲ್ಲ? ಅದೂ ತುಂಬಾ ಇಂಪಾರ್ಟೆಂಟು ಮತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಬರೋ ತನಕ ಪ್ಲೀಸ್ ಸ್ಟೇ ಅಪ್ಡೇಟೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರೂ ಪಾರ್ಟ್ 4 ವಿಡಿಯೋದಲ್ಲಿ ನೋಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭವಾಗಲಿ.